ನಿಮಗೆ ಆತಿಕ್ ಅಹಮದ್ ಅನ್ನುವಂತ ಹೆಸರು ಗೊತ್ತಲ್ಲ? ಇಡೀ ಉತ್ತರ ಪ್ರದೇಶವನ್ನೇ ಗೂಂಡಾರಾಜ್ ಅಂತ ಕರೆಸಿಕೊಳ್ಳುವ ಹಾಗೆ ಮಾಡಿದ ಕುಖ್ಯಾತ ಗ್ಯಾಂಗ್ಸ್ಟರ್. 3 ವರ್ಷದ ಹಿಂದೆ ಪ್ರಯಾಗ್ರಾಜ್ನಲ್ಲಿ ಯಾರೋ 3 ಜನ ಹುಡುಗರು ಪೊಲೀಸರು ಮತ್ತು ಮಾಧ್ಯಮಗಳ ಕ್ಯಾಮರಾಗಳ ಮುಂದೆ ಲೈವ್ ಆಗಿಯೇ ಗುಂಡು ಹೊಡೆದು ಕೊಂದು ಹಾಕಿದ್ರಲ್ಲ, ಅದೇ ಆತಿಕ್ ಅಹಮದ್. ಆತಿಕ್ ಅಹಮದ್ ಸಾಮಾನ್ಯ ಕ್ರಿಮಿನಲ್ ಆಗಿರಲಿಲ್ಲ. ಕೊಲೆ, ಅಪಹರಣ, ಸುಲಿಗೆ, ಭೂಕಬಳಿಕೆ ಸೇರಿದ ಹಾಗೆ 100ಕ್ಕಿಂತಲೂ ಹೆಚ್ಚು ಗಂಭೀರ ಕ್ರಿಮಿನಲ್ ಪ್ರಕರಣಗಳು ಅವನ ಮೇಲೆ ದಾಖಲಾಗಿತ್ತು. 1980ರ ದಶಕದಲ್ಲಿ ಉತ್ತರ ಪ್ರದೇಶದಲ್ಲಿ ಗ್ಯಾಂಗ್ಸ್ಟರ್ ಕಾಯ್ದೆಯ ಅಡಿಯಲ್ಲಿ ದಾಖಲಾದಂತಹ ಮೊದಲ ಅಪರಾಧಿಗಳಲ್ಲಿ ಆತನು ಒಬ್ಬನಾಗಿದ್ದ. 2005ರಲ್ಲಿ ತನ್ನ ರಾಜಕೀಯ ಎದುರಾಳಿ BSP ಶಾಸಕ ರಾಜು ಪಾಲ್ ಅವರನ್ನ ಗುಂಡಿಕ್ಕಿ ಕೊಲ್ಲಿಸಿದ ಪ್ರಮುಖ ಆರೋಪಿ ಕೂಡ ಇದೇ ಆತಿಕ್ ಅಹಮದ್. ಅಷ್ಟೇ ಅಲ್ಲ, ಆ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದ ವಕೀಲ ಉಮೇಶ್ ಪಾಲ್ ಅನ್ನುವರನ್ನು ಸಹ ಈತ ಪಬ್ಲಿಕ್ ಆಗಿ ಹತ್ಯೆ ಮಾಡಿಸಿದ್ದ. ಹೀಗೆ ಜನರಲ್ಲಿ ತಾನೊಬ್ಬ ಗ್ಯಾಂಗ್ಸ್ಟರ್ ಅನ್ನುವ ಭಯ ಮೂಡಿಸಿಯೇ ರಾಜಕೀಯಕ್ಕೆ ಕೂಡ ಇಳಿದು ಬಿಟ್ಟ. ಪ್ರಯಾಗ್ರಾಜ್ನ ಪಶ್ಚಿಮ ಕ್ಷೇತ್ರದಿಂದ 5 ಬಾರಿ ಶಾಸಕನಾಗಿ ಮತ್ತು ಸಮಾಜವಾದಿ ಪಕ್ಷದಿಂದ ಒಮ್ಮೆ ಸಂಸದನಾಗಿ ಕೂಡ ಆಯ್ಕೆಯಾಗಿ ಬಿಟ್ಟ. ಜೈಲಿನಲ್ಲೇ ಇದ್ದುಕೊಂಡು ಚುನಾವಣೆಯನ್ನ ಸ್ಪರ್ಧಿಸಿ ಗೆಲುವು ಸಾಧಿಸುವಷ್ಟು ತೋಳ್ಬಲ, ಹಣಬಲ ಮತ್ತು ರಾಜಕೀಯ ಬೆಂಬಲ ಆತನಿಗಿತ್ತು. ಆತಿಕ್ ಅಹಮದ್ ಕೇವಲ ಒಬ್ಬ ರೌಡಿ ಗ್ಯಾಂಗ್ಸ್ಟರ್ ಮಾತ್ರ ಆಗಿರಲಿಲ್ಲ, ಇಡೀ ಉತ್ತರ ಪ್ರದೇಶದ ಗೂಂಡಾಗಳಿಗೆಲ್ಲ ನಾಯಕನಾಗಿದ್ದ. ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಮತ್ತು ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ ಜೊತೆಗೆ ನೇರ ಸಂಪರ್ಕವನ್ನು ಇಟ್ಕೊಂಡಿದ್ದ. ಡ್ರೋನ್ಗಳ ಮೂಲಕ ಪಂಜಾಬ್ ಗಡಿಗೆ ಬರ್ತಾ ಇದ್ದಂತಹ ಪಾಕಿಸ್ತಾನಿ ಆಯುಧಗಳನ್ನು ಖರೀದಿಸಿ ಭಾರತದೊಳಗೆ ತನ್ನ ಗ್ಯಾಂಗ್ಗಳಿಗೆ ಪೂರೈಕೆ ಮಾಡ್ತಾ ಇದ್ದ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಫಿಲಂಗಳಲ್ಲಿ ಭಯಂಕರ ವಿಲನ್ಗಳಿರ್ತಾರಲ್ಲ, ಅವೆಲ್ಲ ಕ್ಯಾರೆಕ್ಟರ್ಗಳು ಕೂಡ ಆತಿಕ್ ಅಹಮದ್ನಿಗೆ ನೇರವಾಗಿ ಹೋಲಿಕೆ ಆಗ್ತಾ ಇತ್ತು. ಇತ್ತೀಚೆಗೆ ಬಿಡುಗಡೆಯಾಗಿ ಸೂಪರ್ ಹಿಟ್ ಆದಂತಹ ದುರಂಧರ್ 2 ಸಿನಿಮಾದಲ್ಲೂ ಕೂಡ ಆತನ ಕಥೆಯನ್ನೇ ಹೋಲುವ ಆತೀಫ್ ಅಹಮದ್ ಎನ್ನುವ ಪಾತ್ರ ಬಹಳ ಪ್ರಚಾರವನ್ನು ಪಡೆದಿತ್ತು. ಇಂತಹ ಅಪಾಯಕಾರಿ ವ್ಯಕ್ತಿಯನ್ನ ಮುಗಿಸದೆ ಉತ್ತರ ಪ್ರದೇಶ ಗೂಂಡಾರಾಜ್ ಅನ್ನುವಂತಹ ಹಣೆಪಟ್ಟಿಯನ್ನ ಕಳಚಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಆಗ ಕೇಳಿ ಬಂದಿದ್ದೆ ಇಸ್ ಮಾಫಿಯಾ ಕೋ ಮಿಟ್ಟಿ ಮೇ ಮಿಲಾ ದೇಂಗೆ ಅನ್ನುವಂತ ಘೋಷಣೆ. ವಿಧಾನಸಭೆಯಲ್ಲಿ ನಿಂತು ಹಾಗೆ ಘೋಷಿಸಿದವರು ಬೇರೆ ಯಾರೂ ಅಲ್ಲ, ಸ್ವತಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಆದರೆ ಆ ಘೋಷಣೆ ಕೇವಲ ಘೋಷಣೆ ಮಾತ್ರ ಆಗಿರಲಿಲ್ಲ. ಯೋಗಿ ಆದಿತ್ಯನಾಥ್ ಅವರು ಆತಿಕ್ ಅಹಮದ್ನ ಹೆಸರನ್ನ ನೇರವಾಗಿ ಉಲ್ಲೇಖಿಸಿ ಇವರನ್ನೆಲ್ಲ ಮಣ್ಣಲ್ಲಿ ಮಣ್ಣಾಗಿಸ್ತೇನೆ ಅಂತ ಹೇಳಿದ್ದು ಫೆಬ್ರವರಿ 25, 2023ರಂದು. ಅದಾಗಿ ಕೇವಲ 2 ತಿಂಗಳ ಒಳಗೆ ಅಂದರೆ ಏಪ್ರಿಲ್ 15ಕ್ಕೆ ಕ್ಯಾಮರಾಗಳ ಎದುರೇ ಆತನ ಹತ್ಯೆ ಆಗುತ್ತೆ. ಅಲ್ಲಿಗೆ ಹಲವಾರು ದಶಕಗಳ ಕಾಲ ದೇಶ ವಿರೋಧಿಯಾಗಿ ಮೆರೆದಿದ್ದ ಕ್ರಿಮಿನಲ್ ಒಬ್ಬ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ. ಕೇವಲ ಅಷ್ಟೇ ಅಲ್ಲ, ಮಣ್ಣಲ್ಲಿ ಮಣ್ಣಾಗಿಸ್ತೇನೆ ಅನ್ನುವಂತಹ ಯೋಗಿ ಆದಿತ್ಯನಾಥ್ ಅವರ ಘೋಷಣೆಯ ಬೆನ್ನಲ್ಲೇ ಆತಿಕ್ ಅಹಮದ್ ಪತ್ನಿ ಶೈಸ್ತಾ ಪರ್ವೀನ್ ತಲೆಮರೆಸಿಕೊಂಡು ಓಡಿ ಹೋಗ್ತಾಳೆ. ದೇಶದಾದ್ಯಂತ ಹುಡುಕಿದ್ರು ಇಂದಿಗೂ ಆಕೆ ಪತ್ತೆ ಆಗಿಲ್ಲ. ತನ್ನ ಗಂಡ ಸತ್ತಾಗ ಆತನ ಅಂತ್ಯಕ್ರಿಯೆಗೂ ಆಕೆ ಬಂದಿರಲಿಲ್ಲ. ಆತನ ಸೋದರ ಸತ್ತಾಗ ಕೂಡ ಬರಲಿಲ್ಲ. ಸ್ವಂತ ಮಕ್ಕಳು ಸತ್ತಾಗ್ಲೂ ಬರಲಿಲ್ಲ. ದೇಶ ಕಂಡ ಗ್ರೇಟ್ ಗ್ಯಾಂಗ್ಸ್ಟರ್ ಆತಿಕ್ ಅಹಮದ್ನ ಮೊದಲನೇ ಮಗ ಮೊಹಮ್ಮದ್ ಅಲಿ ಉಮರ್ ಮತ್ತು 2ನೇ ಮಗ ಆಲಿ ಅಹಮದ್ ಇಬ್ಬರನ್ನೂ ಜೈಲಿಗೆ ತಳ್ಳಲಾಗಿದೆ. ಮೊನ್ನೆ ತಾನೆ ಅಂದ್ರೆ ಆಗಸ್ಟ್ 6ರಂದು ಜೈಲಿನಲ್ಲಿದ್ದಂತಹ ತನ್ನ ಅಣ್ಣಂದಿರನ್ನ ನೋಡಲು ಹೋಗ್ತಾ ಇದ್ದಂತಹ ಕೊನೆಯ ಮಗ ಅಬ್ಬಾಸ್ ಅಹಮದ್ನ ಕಾರು ಪಲ್ಟಿಯಾಗಿ ಆತ ಕೂಡ ಸತ್ತು ಹೋಗ್ತಾನೆ. ಇದೆಲ್ಲವೂ ಸೇಮ್ ಸಿನಿಮಾ ಸ್ಟೋರಿ ತರ ಇದೆ ಅಲ್ವಾ? ಹಾಗಾದ್ರೆ ಈ ಸಿನಿಮಾ ನಿರ್ದೇಶಕರು ಯಾರು, ನಿರ್ಮಾಪಕರು ಯಾರು? ಆತಿಕ್ ಅಹಮದ್ ವಿಲನ್ ಆದ್ರೆ ಹೀರೋ ಯಾರಿರಬಹುದು? ಸುಮ್ಮನೆ ಒಂದು ಬಾರಿ ಯೋಚನೆ ಮಾಡಿ.